ಬಾಹುಬಲಿ ಆದ್ಮೇಲಿಂದ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ ಬೇರೆ ನಟರದ್ದು ಒಂದ್ ಕಡೆ ಲೆಕ್ಕಾಚಾರ ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ರಭಾಸ್ ಅವರ ತೂಕನೇ ಬೇರೆ. ಇವತ್ತಿಗೂ ಕೂಡ ಸಿನಿಮಾಗಳು ಫ್ಲಾಪ್ ಆಗ್ಲಿ, ಆದ್ರೆ ಪ್ರಭಾಸ್ ಸಿನಿಮಾಗಳು ಓಪನಿಂಗ್ ಹಾಗೂ ಸಿನಿಮಾಗೆ ಇರುವಂತಹ ಹೈಪು ಇವತ್ತಿಗೂ ಕೂಡ ಕಮ್ಮಿ ಆಗಿಲ್ಲ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋದಕ್ಕೆ ಹೊರಟಿರೋದು ಪ್ರಭಾಸ್ ಅವರ ಮುಂದಿನ ಬಹು ನಿರೀಕ್ಷಿತ ಸಿನಿಮಾಗಳು ಯಾವೆಲ್ಲ ಅನ್ನೋದರ ಬಗ್ಗೆ. ತಡ ಮಾಡೋದ್ ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಲಿಸ್ಟ್ ಅಲ್ಲಿ ಮೊದಲು ಕಾಣಿಸ್ಕೊಳ್ಳೋದು ಸಂದೀಪ್ ರೆಡ್ಡಿ ವಂಗ ಹಾಗೂ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಮೂಡ್ ಬರ್ತಿರುವಂತಹ ಸ್ಪಿರಿಟ್ ಸಿನಿಮಾ. ಪ್ರಭಾಸ್ ಅವರ ಕೆರಿಯರ್ಗೆ ಖಂಡಿತವಾಗ್ಲೂ ಇದೊಂದು ಇಂಪಾರ್ಟೆಂಟ್ ಸಿನಿಮಾ ಅಂತ ಹೇಳ್ಬೋದು. ಭೂಷಣ್ ಕುಮಾರ್ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರನ್ನ ನಾವು ಪಕ್ಕಾ ಬ್ಯಾಡ್ ಏಸ್ ಕಾಪ್ ರೋಲ್ ನಲ್ಲಿ ನೋಡಬಹುದಾಗಿದೆ. ಸದ್ಯಕ್ಕೆ ಇಂಡಸ್ಟ್ರಿಯ ಹಾಟ್ ಕೇಕ್ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ ಅವರ ಜೊತೆಗೆ ಸಿನಿಮಾ ಮಾಡೋದೇ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಒಂದು ಕ್ಲೀನ್ ಸೂಪರ್ ಹಿಟ್ ಹುಡುಕಾಟದಲ್ಲಿ ಇರುವಂತಹ ಪ್ರಭಾಸ್ ಅವರಿಗೆ ಸ್ಪಿರಿಟ್ ಖಂಡಿತವಾಗ್ಲೂ ಒಂದು ಚೇತರಿಕೆ ನೀಡುತ್ತೆ ಅಂತ ಹೇಳ್ಬೋದು. ಎಲ್ಲ ವರ್ಕೌಟ್ ಆದ್ರೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿನಿಮಾದಲ್ಲಿ ಪ್ರಭಾಸ್ ಅವರಿಗೆ ನಾಯಕಿಯಾಗಿ ತೃಪ್ತಿ ದಿಮ್ರಿ ಕಾಣಿಸ್ಕೊಳ್ತಾ ಇದಾರೆ. ದೀಪಿಕಾ ಪಡ್ಕೋಣೆ ಮಾಡಬೇಕಾಗಿದ್ದ ಪಾತ್ರವನ್ನ ಇವ್ರು ಮಾಡ್ತಾ ಇರೋದು ಕೂಡ ಒಂದು ಟೈಮಲ್ಲಿ ಸಖತ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕು. ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ಫೌಜಿ. ಕ್ಲಾಸಿಕಲ್ ಸೂಪರ್ ಹಿಟ್ ಸೀತಾರಾಮಂ ಸಿನಿಮಾದ ಡೈರೆಕ್ಟರ್ ಹನು ರಾಘವಪುಡಿ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. 1940 ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳನ್ನ ಈ ಸಿನಿಮಾ ಹೊಂದಿರಲಿದೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಿರುವಂತಹ ಮಾತು, ಹಾಗೂ ಪೋಸ್ಟರ್ ನೋಡಿ ಕೂಡ ಅದೇ ನಮ್ಮ ತಲೆಗೆ ಹೊಳೆಯುತ್ತೆ. ಇನ್ನು ಈ ಸಿನಿಮಾದಲ್ಲಿ ಪ್ರಭಾಸ್ ಅವರ ಜೊತೆಗೆ ಮಿಥುನ್ ಚಕ್ರವರ್ತಿ, ಅನುಪಮ್ ಖೇರ್ ಹಾಗೂ ಜಯಪ್ರದಾ ಕೂಡ ಕಾಣಿಸ್ಕೊಳ್ತಾ ಇದ್ದಾರಂತೆ. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾ ಪಂಚ ಭಾಷೆಗಳು ಸೇರಿದಂತೆ ಬಂಗಾಳಿಯಲ್ಲಿ ಕೂಡ ರಿಲೀಸ್ ಆಗಲಿದೆ. ಸ್ವಾತಂತ್ರ್ಯ ಹೋರಾಟಗಾರನ ಅವತಾರದಲ್ಲಿ ಪ್ರಭಾಸ್ ಅವರನ್ನ ನೋಡೋದಕ್ಕೆ ಫ್ಯಾನ್ಸ್ ತುದಿಗಾರಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಈ ಸಿನಿಮಾದ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ನಿಜ, ಆದ್ರೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಕಡಿಮೆ ಅಂದ್ರೂ 2 ವರ್ಷ ಬೇಕೇ ಬೇಕು. ಅಂದ್ರೆ 2028ರಲ್ಲಿ ರಿಲೀಸ್ ಆಗ್ಬೋದು ಅನ್ನುವಂತಹ ನಿರೀಕ್ಷೆ ಇದೆ. ಹೌದು, ನಾನು ಮಾತಾಡ್ತಾ ಇರೋದು ಸಾಲು ಸಾಲು ಸಿನಿಮಾಗಳಿಂದ ಸೋತಿದ್ದ ಪ್ರಭಾಸ್ ಅವರಿಗೆ ಗೆಲುವಿನ ಸಿಹಿ ನೀರನ್ನ ಸವಿಸಿದಂತಹ ಸಲಾರ್ ಸಿನಿಮಾದ ಸೆಕೆಂಡ್ ಪಾರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸದ್ಯಕ್ಕೆ ಪ್ರಶಾಂತ್ ನೀಲ್ ಹಾಗೂ ಪ್ರಭಾಸ್ ಇಬ್ರು ಕೂಡ ಬ್ಯುಸಿ ಆಗಿರೋದ್ರಿಂದಾಗಿ ಸಿನಿಮಾದ ಸೆಕೆಂಡ್ ಪಾರ್ಟ್ ರಿಲೀಸ್ ಆಗೋದಕ್ಕೆ ಕನಿಷ್ಠ ಪಕ್ಷ 2 ವರ್ಷಗಳ ಕಾಲಾವಕಾಶ ಬೇಕಾಗಿರುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ. ಇನ್ನು ಈ ಸಿನಿಮಾ ಕೂಡ ಒನ್ ಆಫ್ ದಿ ಮೋಸ್ಟ್ ಅವೈಟೆಡ್ ಸೀಕ್ವೆಲ್ ಗಳಲ್ಲಿ ಒಂದಾಗಿ ಕಾಣಿಸ್ಕೊಡುತ್ತೆ. ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಅಲ್ಲಿ ಭೂಕಂಪ ಸೃಷ್ಟಿ ಮಾಡೋದು ಗ್ಯಾರಂಟಿ. ಆದ್ರೆ ಟೈಮ್ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ ಅಷ್ಟೇ. ಇದಾದ್ಮೇಲೆ ಮತ್ತೊಂದು ಸೀಕ್ವೆಲ್ ಕೂಡ ಪ್ರಭಾಸ್ ಅಭಿಮಾನಿಗಳನ್ನ ಬೆಂಬಿಡದಂತೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಎಸ್, ನಾಗಶ್ವಿನ್ ನಿರ್ದೇಶನದ ಕಲ್ಕಿ 2 ಸಿನಿಮಾ. ಈ ಸಿನಿಮಾಗೆ ಜನರು ಇಷ್ಟೊಂದು ಕಾಯ್ತಾ ಇರೋದಕ್ಕೆ ನನ್ನ ಪ್ರಕಾರ 2 ಪ್ರಮುಖ ಕಾರಣಗಳಿದೆ. ಮೊದಲನೇದಾಗಿ ಖಂಡಿತವಾಗ್ಲೂ ಸಿನಿಮಾದ ಮೊದಲ ಪಾರ್ಟ್ ಸೂಪರ್ ಹಿಟ್ ಆಗಿದೆ, ಹಾಗೂ ಅದನ್ನ ನೋಡೋದಕ್ಕೆ ಟ್ವಿಸ್ಟ್ ಹಾಗೂ ಟರ್ನ್ ಸೇರಿದಂತೆ ಸಾಕಷ್ಟು ಕಾರಣಗಳು ಇರಬಹುದು. ಎರಡನೇದಾಗಿ ಕರ್ಣನ ಪಾತ್ರವನ್ನ ಅಂದ್ರೆ ಮಹಾಭಾರತದ ಕೆಲವೊಂದು ದೃಶ್ಯಗಳನ್ನ ನಾಗಶ್ವಿನ್ ಕಲ್ಕಿ 2 ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಈಗಾಗಲೇ ಸಾಕಷ್ಟು ತೆಲುಗು ಚಿತ್ರರಂಗದ ಮೀಡಿಯಾಗಳು ಖಚಿತಪಡಿಸಿವೆ. ಮತ್ತೆ ಪುರಾಣವನ್ನ ಸಿನಿಮ್ಯಾಟಿಕ್ ದೃಶ್ಯಗಳ ಮೂಲಕ ನೋಡದೆ ಒಂದು ಖುಷಿ ಅಲ್ವಾ. ಇನ್ನು ಮೊದಲ ಪಾರ್ಟ್ ನಲ್ಲಿ ಕೂಡ ಇದ್ದಿದ್ದು ಕೆಲವು ನಿಮಿಷಗಳ ದೃಶ್ಯ ಆಗಿದ್ರು ಕೂಡ ನಾಗಶ್ವಿನ್ ಮಹಾಭಾರತದ ಸೀನ್ಸ್ ಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದ ಶೂಟಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅನ್ನೋದು ಸುದ್ದಿ. ಅಮಿತಾಬ್ ಬಚ್ಚನ್ ಹಾಗೂ ಕಮಲ್ ಹಾಸನ್ ಅವರ ಸಾಕಷ್ಟು ದೃಶ್ಯಗಳನ್ನ ಕೂಡ ಈಗಾಗಲೇ ಶೂಟ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಸಿಕ್ಕಿದೆ. ಖಂಡಿತವಾಗ್ಲೂ ಪಾರ್ಟ್ 2 ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಧಮಾಕ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಸಿನಿಮಾ ಟೆಕ್ನಿಕಲ್ ಹಾಗೂ ಸ್ಟೋರಿ 2 ಆಸ್ಪೆಕ್ಟ್ ಗಳಲ್ಲಿ ಲೆಜಿಟ್ ಆಗಿ ಜನರ ಮೆಚ್ಚುಗೆಯನ್ನ ಪಡೆಯೋದಕ್ಕೆ ಯಶಸ್ವಿಯಾಗಿದ್ದು ಸೀಕ್ವೆಲ್ ಅಲ್ಲಿ ಅದಕ್ಕಿಂತ ಜನ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಇನ್ನೂ 2 ಸಿನಿಮಾಗಳನ್ನ ಪ್ರಭಾಸ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಗ್ರಿಮೆಂಟ್ ಕೂಡ ಆಗಿದೆ ಎನ್ನುವ ಮಾತಿದೆ. ಹೀಗಾಗಿ ಈ ಸಿನಿಮಾಗಳನ್ನ ಯಾರು ಮಾಡಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಊಹಾಪೋಹಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಹಾಗೂ ಗಾಳಿ ಸುದ್ದಿಗಳು ಓಡಾಡ್ತಾನೆ ಇದೆ. ಸಲಾರ್ 2 ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಗೆ ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಸಿಗೋದು. ಅಲ್ಲಿ ತನಕ ನಾರ್ಮಲ್ ಆಗಿ ನಾವೇ ನಮ್ಗೆ ಸಮಾಧಾನ ಮಾಡ್ಕೊಂಡು ಅವ್ರ ಜೊತೆ ಸಿನಿಮಾ ಮಾಡ್ಬೋದು, ಇವ್ರ ಜೊತೆ ಸಿನಿಮಾ ಮಾಡ್ಬೋದು ಅಂತ ಹೇಳ್ಕೋಬಹುದು ಅಷ್ಟೇ. ಇವುಗಳನ್ನ ಹೊರತುಪಡಿಸಿ ಕೆಲವು ಸಿನಿಮಾಗಳನ್ನ ಪ್ರಭಾಸ್ ಮಾಡಿದ್ರೂ ಮಾಡಬಹುದು ಎನ್ನುವಂತಹ ಬಜ್ಜು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಅದರಲ್ಲಿ ಮೊದಲನೇದಾಗಿ ಕೇಳಿಬರುವಂತಹ ಹೆಸರು ಶ್ರೀಕಾಂತ್ ವಡೆಲಾ. ಈ ಸಿನಿಮಾ ದೊಡ್ಡ ಮಟ್ಟದ ಆಕ್ಷನ್ ಅಡ್ವೆಂಚರ್ ಸಿನಿಮಾ ಆಗಿರುತ್ತೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಸುದ್ದಿ. ಸದ್ಯಕ್ಕೆ ಇದಿನ್ನು ಸ್ಕ್ರಿಪ್ಟ್ ಡೆವಲಪಿಂಗ್ ಹಂತದಲ್ಲಿದೆ. ಸದ್ಯಕ್ಕಂತೂ ಈ ಸಿನಿಮಾ ಅನೌನ್ಸ್ ಆಗೋದು ಡೌಟು, ಅಥವಾ ಪ್ರಭಾಸ್ ಅವರ ಮುಂದಿನ ಬರ್ತ್ಡೇಗೆ ಸಿನಿಮಾ ಅನೌನ್ಸ್ ಆದ್ರೂ ಕೂಡ ಆಗ್ಬೋದು. ಆದ್ರೆ ಸ್ಪಿರಿಟ್ ಹಾಗೂ ಕಲ್ಕಿ 2 ಸಿನಿಮಾಗಳ ರಿಲೀಸ್ ಆದ ನಂತರವಷ್ಟೇ ಈ ಸಿನಿಮಾನ ಪ್ರಭಾಸ್ ಅವರು ಕೈಗೆ ಎತ್ಕೋತಾರೆ ಅಂತ ಕೇಳ್ಪಡ್ತಾ ಇದೀವಿ. ಅಲ್ಲಿ ತನಕ ದಸರಾ ಹಾಗೂ ಪ್ಯಾರಡೈಸ್ ಸಿನಿಮಾಗಳ ಈ ನಿರ್ದೇಶಕನ ಜೊತೆಗೆ ಪ್ರಭಾಸ್ ಅವರು ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಕೇಳಿ ಖುಷಿ ಪಡ್ಕೋಬಹುದು ಅಷ್ಟೇ.
ಇನ್ನು ಈ ಲಿಸ್ಟ್ ನಲ್ಲಿ ಕೊನೆಯದಾಗಿ ಕೇಳಿಬರುವಂತಹ ಕೊಲಾಬರೇಷನ್ ಯಾವ್ದಪ್ಪ ಅಂದ್ರೆ ಹನುಮಾನ್ ಖ್ಯಾತಿಯ ಪ್ರಶಾಂತ್ ವರ್ಮಾ ಅವರ ಜೊತೆಗೆ ಪ್ರಭಾಸ್ ಅವರ ಸಿನಿಮಾ. ಇದು 2 ಸಾಧ್ಯತೆಗಳನ್ನ ಹೊಂದಿದೆ ಅನ್ನೋದು ಟಾಲಿವುಡ್ ನಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತಾಗಿದೆ. ಮೊದಲನೇದು ನಾರ್ಮಲ್ ಸೋಲೋ ಫಿಲಂ, ಯಾವ್ದಾದ್ರೂ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರಬಹುದು ಅನ್ನೋದು. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಪ್ರಶಾಂತ್ ವರ್ಮಾ ಕ್ರಿಯೇಟ್ ಮಾಡಿರುವಂತಹ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಒಂದು ಪಾರ್ಟ್ ಸಿನಿಮಾ ಕೂಡ ಆಗಿರ್ಬೋದು. ಆದ್ರೆ ಪ್ರಭಾಸ್ ಒಬ್ಬ ದೊಡ್ಡ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿರೋದ್ರಿಂದಾಗಿ ಅವರು ಈ ಸಿನಿಮಾ ಮಾಡೋದಕ್ಕೆ ಒಪ್ಕೋತಾರ, ಅದು ಕೂಡ ಒಂದು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರನೆ. ಇನ್ನೊಂದ್ ಕಡೆ ಇವರಿಬ್ರು ಸಿನಿಮಾ ಮಾಡೋದಂತೂ ಪಕ್ಕಾ ಅನ್ನೋದು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಪ್ರಭಾಸ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಸ್ಕ್ರಿಪ್ಟ್ ಹಾಗೂ ಡೈರೆಕ್ಷನ್ ಸೆಲೆಕ್ಷನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಇವಿಷ್ಟು ಪ್ರಭಾಸ್ ಅವರ ಸಿನಿಮಾ ಜೀವನದಲ್ಲಿ ಮುಂದಿನ 4-5 ವರ್ಷಗಳಲ್ಲಿ ನಾವು ನೋಡಬಹುದಾಗಿರುವಂತಹ ಸಿನಿಮಾಗಳು. ಇವಿಷ್ಟಲ್ಲಿ ನೀವು ಯಾವ ಸಿನಿಮಾ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.